ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂತಂದರೆ ಗೃಹಲಕ್ಷ್ಮಿ ಅಮೌಂಟು. ನೋಡಿ ಫ್ರೆಂಡ್ಸ್, ತುಂಬ ನೋಟಿಫಿಕೇಷನ್ಗಳು ಬರ್ತಿದೆ. ಇವತ್ತು ಜಮೆ ಆಯಿತು, ಇವಾಗ ಜಮೆ ಆಯಿತು, ಆಗುತ್ತೆ, ಇದು ನಾಳೆ ಜಮೆ ಆಗುತ್ತೆ ಅಂತಂತೆಲ್ಲ ತುಂಬ ನೋಟಿಫಿಕೇಷನ್ನು ಸಾಮಾಜಿಕ ಜಾಲತಾಣದಲ್ಲಿ ಬರುತ್ತೆ. ಮುಖ್ಯ ವಿಷಯ ಏನು ಅಂತಂದರೆ ಫ್ರೆಂಡ್ಸ್, ಈ ಗೃಹಲಕ್ಷ್ಮಿ ಅಮೌಂಟಿಂದ ನಮ್ಮ ಸರ್ಕಾರ ಕೊಟ್ಟಿರುವಂಥ ಸವಲತ್ತು ತುಂಬ ಜನಕ್ಕೆ, ಅದರಲ್ಲೂ ಬಡ ಜನಕ್ಕಂತೂ ತುಂಬ ಹೆಲ್ಪ್ ಆಗ್ತಿದೆ. ಅವರು ಸಣ್ಣ ಸಣ್ಣ ಪುಟ್ಟ ಆಸೆ ಎಲ್ಲ ಈಡೇರಿಸ್ಕೊಳ್ಳೋಕ್ಕೋಸ್ಕರ ತುಂಬ ಹೆಲ್ಪ್ ಆಗ್ತಿದೆ ಫ್ರೆಂಡ್ಸ್ ಇದರಿಂದ. ಆ ಉದ್ದೇಶಕ್ಕೆ ನಾವು ವೀಡಿಯೋ ಮಾಡ್ತಾ ಇರೋದಷ್ಟೇ. ನಿಮ್ಗೇನಪ್ಪ ಅಂತಂದರೆ ಮುಖ್ಯ ತಿಳಿಸ್ಬೇಕು ಅಂತ ಅಂದ್ಕೊಂಡಿರೋದು ಏನು ಅಂತಂತಂದರೆ, ಈ ಗೃಹಲಕ್ಷ್ಮಿ ಅಮೌಂಟು ಬಂದಾಗಿಂದ ಒಂದು ಮಕ್ಕಳ ಎಜುಕೇಷನ್ಗಾಗಿರ್ಬೋದು, ಮತ್ತು ಅಲ್ಲಿಂದ ಹೋದ್ರೆ ನೆಕ್ಸ್ಟ್ ಅವ್ರ ಆರ್ಥಿಕ ಸಬಲೀಕರಣಕ್ಕೋಸ್ಕರ, ಮಹಿಳೆಯರಿಗೋಸ್ಕರ ಮಾಡಿರುವಂಥ ಇದು ಫ್ರೆಂಡ್ಸ್. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂಥ ಇದು ಕಾನೂನು, ಹೊಸ್ದಾಗಿ ಜಾರಿ ತಂದಿರುವಂಥ ಕಾನೂನು ಇದು. ಅದರಲ್ಲಿ 2 ತಿಂಗಳು ತವಿಂದ ಜನಗಳಿಗೆ ಬರದೇ ಇರೋದ್ರಿಂದ, ಅಮೌಂಟ್ ಬರದೇ ಇರೋದ್ರಿಂದ ತುಂಬ ಜನ ಗೊಂದಲಕ್ಕೀಡಾಗಿದ್ದಾರೆ. ಏನಂತ, ಬರುತ್ತೋ ಬರಲ್ವೋ ಗೊತ್ತಿಲ್ವಲ್ಲಪ್ಪ, ಇದು ನಮ್ಗೆ ಈ ಥರ ಕಷ್ಟ ಆಗುತ್ತಲ್ಲಪ್ಪ ಅಂತಂದು ಸ್ವಲ್ಪ ಜನ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಮೌಂಟ್ ಬಂದಿದೆ, ಈಗ ಬರುತ್ತೆ, ನಾಳೆ ಬರುತ್ತೆ ಅಂತೆಲ್ಲ ಇದು ಮಾಡ್ತಾಯಿದ್ದಾರೆ. ಅವರು ಏನೋ ಒಂದು ಕನಸಿಟ್ಕೊಂಡು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮತ್ತು ಅವ್ರಿಗೇನೋ ಒಂದು ಇದಕ್ಕೆ ಖರ್ಚಿಗೋಸ್ಕರ ಆಗಲಿ, ಏನಕ್ಕೆ ಒಂದು ಆರ್ಥಿಕತೆಗಾಗಲಿ, ಒಂದು ಊಟಕ್ಕೆ ಆಗಲಿ, ಎಲ್ಲ ಥರದಲ್ಲೂ ಅನೇಕ ವಿವಿಧ ರೀತಿಯಲ್ಲಿ ನಮ್ಮ ಗೌರ್ಮೆಂಟು ಕೊಟ್ಟಿದ್ರೂ 2,000 ಅಮೌಂಟ್ ಬಂದಿಲ್ವಲ್ಲ ಅಂದ್ಬಿಟ್ಟು ಬ್ಯಾಂಕ್ಗೆ ಅಲ್ಲಿಗೆಲ್ಲ ಹೋಗ್ತಾಯಿದ್ದಾರೆ ನೋಟಿಫಿಕೇಷನ್ಗಳು ನೋಡ್ಕೊಂಡು. ಸಣ್ಣ ಪುಟ್ಟ ಈಗ ನಾನು ಕೇಳ್ಕೊಳ್ಳೋದು ಏನು ಅಂತಂತಂದರೆ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಬಡ ಜನಗಳು ದಾರಿ ತಪ್ಪಿಸಬೇಡಿ. ಅದರಲ್ಲೂ ಏನು ಗೊತ್ತಾ ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಅಮೌಂಟಲ್ಲಿ ಒಬ್ಬರು ಬಡತನಕ್ಕಿಂತ ಜಾಸ್ತಿ ಚೆನ್ನಾಗಿರೋವಂಥ, ಅದರಲ್ಲೂ ಚೆನ್ನಾಗಿರ್ತಾರಲ್ವ ಮಹಿಳೆಯರಿಗಿಂತ, ಎಲ್ಲ ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೂ ಬಂದಿರೋದ್ರಿಂದ ಅವರು ಒಬ್ಬರು ಒಡವೆ ತಗೊಂಡ್ವಿ ಹಿಂಗೆ ಅಂತೆಲ್ಲ ಇದು ಮಾಡ್ತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅವರೆಲ್ಲ ಸೇವಿಂಗ್ಸ್ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದು ಇಟ್ಕೊಂಡ್ರೆ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಒಡವೆಗೋಸ್ಕರ ಆದರೂ ಇನ್ವೆಸ್ಟ್ ಮಾಡಿಕೊಂಡು ಆ ಥರ ಎಲ್ಲ ಜನ ಇದು ಮಾಡ್ತಾರೆ ಫ್ರೆಂಡ್ಸ್. ಒಟ್ಟಾಗಿ ತುಂಬ ಯೂಸ್ ಆಗ್ತಿತ್ತು. ಅದರಿಂದ 2 ತಿಂಗಳು ತನಕ ಬರದೇ ಇರೋದ್ರಿಂದ ಜನ ಒಂದು ಸ್ವಲ್ಪ ಕಂಗಾಲಾಗಿದ್ದಾರೆ. ಅಷ್ಟು ಬಿಟ್ಟರೆ ಈಗ ನಾನು ಹೇಳೋದೇನು ಗೊತ್ತಾ ಫ್ರೆಂಡ್ಸ್, ಈಗ ನಮ್ಮ ಮೇನ್ ಇಂಪಾರ್ಟೆಂಟು ನಮ್ಮ ಜನಗಳಿಗೆ ಬರದೇ ಇರುವಂಥ ಫೇಕು ನ್ಯೂಸ್ ಎಲ್ಲ ಇದು ಮಾಡಿಕೊಂಡು ನೋಟಿಫಿಕೇಷನ್ ಹಾಕಿ ನಿಮ್ಮ ಲೈಕು ಮತ್ತು ಕಮೆಂಟ್ಗೋಸ್ಕರ ಯಾವುದೇ ರೀತಿ ಜನಗಳನ್ನ ದಾರಿ ತಪ್ಪಿಸಬೇಡಿ ಅಂತ ಹೇಳ್ತಾ, ಬಂದರೆ ನಮಗೂ ಒಳ್ಳೆಯದು ಅಮೌಂಟು. ಏಕೆ ಅಂತಂದರೆ ಈಗ ಬಡ ಜನ ಪಾಪ ಅದರಲ್ಲೇ ಎಷ್ಟೋ ಖುಷಿನ ಕಂಡ್ಕೋತಾರೆ. ಆ ಉದ್ದೇಶಕ್ಕೆ ಅವಾಗ ಮತ್ತೆ ಬರಲಿ, ನಮ್ಮ ಗೌರ್ಮೆಂಟ್ ಏನೋ ಒಂದು ರೀತಿಯಲ್ಲಿ ಅದು ಸಹಾಯ ಮಾಡಲಿ, ಮತ್ತೆ ಅದು ದುಡ್ಡೆಲ್ಲ ಬಂದು ಅವ್ರ ಮುಖದಲ್ಲೂ ನಗು ಬರಲಿ ಅನ್ನೋ ಉದ್ದೇಶಕ್ಕೆಲ್ಲ ಇದು ಮಾಡಿಕೊಂಡು ಆ ವಿಷಯಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನೀಗ. ಏಕೆ ಅಂತಂದರೆ ಇದು ₹1 ಒಬ್ಬೊಬ್ಬರಿಗೆ ಬಡತನ ಕಮ್ಮಿ ಇರುವಂಥ ಜನಗಳಿಗೆ ₹1 ಸಖತ್ ಇಂಪಾರ್ಟೆಂಟ್ ಇರ್ತದೆ ಫ್ರೆಂಡ್ಸ್. ಏಕೆ ಅಂತಂದ್ರೆ ಅವ್ರ ಮಕ್ಕಳು ಎಜುಕೇಷನ್ಗೆ ಆಗಲಿ, ಒಂದು ಏನಕ್ಕೆ ಆಗಲಿ, ಒಂದು ಹೊಸ ಬಟ್ಟೆ ಕೊಡ್ಸೋಕ್ಕಾಗಲಿ, ಏನಕ್ಕೆ ಆಗಲಿ ಫ್ರೆಂಡ್ಸ್, ಎಲ್ಲದಕ್ಕೂ ತುಂಬ ಯೂಸ್ಫುಲ್ಲಾಗಿತ್ತಿದ್ದು. ಅದರಲ್ಲೂ ಬಡತನ ರೇಖೆಗಿಂತ ಕಮ್ಮಿ ಇರುವಂಥ ಜನಗಳಿಗೆ, ಅದು ಮಹಿಳೆಯರಿಗೆ ಮತ್ತು ಎಲ್ಲರಿಗೂ ಏನೇ ಒಂದು ₹2,000 ಬರ್ತಾಯಿದೆ ಅಂತಂದರೆ ಏನೇ ಒಂದು ಮಾಡ್ಬೋದು, ಅದೊಂದು ಧೈರ್ಯ ಜನಗಳಿಗೆ. ಏಕೆ ಅಂತಂದರೆ ಮಹಿಳೆಯರಿಗೆ ಅವಾಗಿಂದನೂ ಏನು ಅನ್ಯಾಯ ಆಗಿದೆ ಅವೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಸರ್ಕಾರ ಇದನ್ನ ಜಾರಿಗೆ ತಂದಿದೆ. ಮತ್ತು ಮಕ್ಕಳು ಎಜುಕೇಷನ್ಗೆಲ್ಲ ತುಂಬ ಹೆಲ್ಪ್ ಆಗ್ತಿತ್ತು ಫ್ರೆಂಡ್ಸ್. ಇದರಿಂದನೇ ಸುಮಾರು ಜನ ಸ್ಕೂಲ್ಗೆಲ್ಲ ಅವಾಗ ಏನು ಮಾಡ್ತಿದ್ರು ಅಂತಂತಂದರೆ, ಸ್ಕೂಲ್ಗೆಲ್ಲ ಮಕ್ಕಳು ದುಡ್ಡಿಲ್ಲ ಹತ್ರ, ಮತ್ತು ಬುಕ್ಸ್ ತಗೊಳಕ್ಕಾಗಲ್ಲ, ಮತ್ತು ಇದಕ್ಕೆಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ಉದ್ದೇಶಕ್ಕೆ ಮಕ್ಕಳುಗಳ್ನ ಕೆಲ್ಸಕ್ಕೆ ಕಳಿಸ್ತಾಯಿದ್ರು. ಅವ್ರ ಎಜುಕೇಷನ್ನೇ ಡ್ರಾಪ್ ಆಗ್ಬಿಡ್ತಿತ್ತು. ಅದರಿಂದ ಇದೆಲ್ಲ ಸಖತ್ ಯೂಸ್ಫುಲ್ ಐತೆ. ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಫ್ರೆಂಡ್ಸ್. ಆ ಉದ್ದೇಶಕ್ಕೆ ಈ ಥರ ವೀಡಿಯೋ ಮಾಡಿದ್ದಷ್ಟೇ, ಕಂಟೆಂಟ್ ಹುಡುಕೊಂಡು ವೀಡಿಯೋ ಮಾಡಿದ್ದಷ್ಟೇ. ಅಷ್ಟು ಬಿಟ್ಟು ಏನಪ್ಪ ಅಂತಂದರೆ, ಈ ಮಕ್ಕಳು ಎಜುಕೇಷನ್ಗೆಲ್ಲ ತುಂಬ ಹೆಲ್ಪ್ ಆಯ್ತಲ್ಲ ಅಂತ ಉದ್ದೇಶಕ್ಕೆ ಎಷ್ಟೋ ತಂದೆ ತಾಯಿಗಳ ಕಣ್ಣಲ್ಲಿ ಅವ್ರಿಗೂ ಖುಷಿ ಇರುತ್ತೆ. ಈಗ ನಮ್ಮ ಗೃಹಲಕ್ಷ್ಮಿ ಅಮೌಂಟಿಂದ ಫ್ರೆಂಡ್ಸ್, ನಮ್ಮ ರಾಜ್ಯಕ್ಕೆ ಫಸ್ಟ್ ಬಂದಂಥವ್ರು ಗೊತ್ತಿದೆ ಫ್ರೆಂಡ್ಸ್ ನಿಮಗೆಲ್ಲ. SSLCಲಿ ಅದಕ್ಕೆ ಎಷ್ಟು ಯೂಸ್ಫುಲ್ ಆಯಿತು ಅಂತ ಅವ್ರು ಹೇಳಿದ್ರು ಆ ಮಾತನ್ನ. ನಾನು SSLCಲಿ ಬಂದು ನನ್ನ ಇದರಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಬಂದಿರೋದ್ರಿಂದ ಓದಿದೆ ನಾನು, ಅದರಿಂದ ನನಗೆ ತುಂಬ ಉಪಕಾರ ಆಯಿತು ಅನ್ನಂತೆಲ್ಲ ಕೇಳಿದಂಥ ಇದನ್ನ ನಾನು ನೋಡಿದ್ದೀನಿ ಫ್ರೆಂಡ್ಸ್. ಏಕೆ ಅಂತಂದರೆ, ಈಗ ಒಬ್ಬೊಬ್ಬರಿಗೆ ದುಡ್ಡಿರೋರಿಗೆ ಅದ್ರ ಬೆಲೆ ಗೊತ್ತಾಗಲ್ಲ ಫ್ರೆಂಡ್ಸ್. ಏನೂ ಇಲ್ಲ ಅಂತಂದವ್ರಿಗೆ ಅದ್ರ ಏನು ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್, ಬೆಲೆ ಏನು ಅಂತಂದ್ಬಿಟ್ಟು. ಅದರಲ್ಲಿ ಈಗ ಎಲ್ಲ ಮಕ್ಳುಗಳಿಗೂ ಎಜುಕೇಷನ್ ಸಿಗಲಿ, ಮತ್ತು ಎಲ್ಲ ಮಹಿಳೆಯರಿಗೂ ಸಬಲೀಕರಣ ಆಗಲಿ, ಮತ್ತು ಎಲ್ಲ ಒಂದು ಆಲ್ ಆರ್ ಟು ಈಕ್ವಲ್ ಅಂತನೋ ಒಂದು ಧ್ಯೇಯ ನಮ್ಮ ಗೌರ್ಮೆಂಟ್ ಮಾಡಿ ಈ ಥರ ಎಲ್ಲ ಹೆಲ್ಪ್ ಆಗೋ ಥರ ನಮಗೆ ಶಕ್ತಿ ಯೋಜನೆಗಳನ್ನ ಕೊಟ್ಟು ಎಲ್ಲರಿಗೂ ಎಜುಕೇಷನ್ ಸಿಗಲಿ ಅಂತ ಉದ್ದೇಶಕ್ಕೆ ಹೆಣ್ಮಕ್ಳುಗಳ್ನ ಸಬಲೀಕರಣ ರೀತಿ ಗೃಹಲಕ್ಷ್ಮಿ ಅಮೌಂಟು ಬರುತ್ತೆ ಫ್ರೆಂಡ್ಸ್. 2 ತಿಂಗಳಿನ ಲೇಟ್ ಆಗಿರ್ಬೋದು, ಎಲ್ಲರಲ್ಲೂ
ಮಂದಹಾಸ ಮೂಡುತ್ತೆ ಮತ್ತು ಮಹಿಳಾ ಸಬಲೀಕರಣ ಆಗಲಿ ಅಂತ ಕೇಳ್ಕೊತಾ ಹೊಸ ನೋಟಿಫಿಕೇಷನ್ಗೆ ವೆಯ್ಟ್ ಮಾಡಿ ಫ್ರೆಂಡ್ಸ್.